ನೀನು ಯಾವಾಗ ನೋಡಿದ್ರು ಓದು ಓದು ಅಂತಾನೆ ಇರ್ತೀಯ, ಸ್ವಲ್ಪ ಹೊತ್ತು ಮೊಬೈಲ್ ನೋಡೋಕೆ ಬಿಡಲ್ಲ ಅಂತೀಯಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ರಿಯಲ್ ನೇಮ್ ಬಂದು ಸ್ನೇಹ ಆ್ಯಂಡ್ ನನ್ನ ಕ್ಯಾರೆಕ್ಟರ್ ನೇಮ್ ಬಂದು ಭವ್ಯ. ನಮ್ಮ ಮನೇಲಿ ನಾನೇ ಕೊನೆ ತಂಗಿ. ನನ್ನ ಕ್ಯಾರೆಕ್ಟರ್ ಹೇಗೆ ಅಂತಂದರೆ ತುಂಬ ಹೈಪರ್ ಆ್ಯಕ್ಟಿವು, ಫುಲ್ ಎಲ್ಲ ಬಬ್ಲಿಯಾಗಿ ಎಲ್ಲರೂ ರೇಗಿಸ್ಕೊಂಡು ಹೈ ಎನರ್ಜಿಯಿಂದ ಎಲ್ಲರ ಜೊತೆನೂ ತುಂಬ ಕಾಲು ಇಳ್ಕೊಂಡಿರ್ತೀನಿ ಅಂಥ ಕ್ಯಾರೆಕ್ಟರ್ ನಂದು. ಮತ್ತು ಜಾಸ್ತಿ ಬೆಟ್ಟಿಂಗ್, ಏನಾರು ಆಗಲಿ ಬೆಟ್ಟ ಆ ಥರ ಒಂದು ಕ್ಯಾರೆಕ್ಟರು. ಇಲ್ಲ, ಬೇರೆ ಬೇರೆ ಎಲ್ಲ ಧಾರಾವಾಹಿಗಳು ಮಾಡಿದ್ದೀನಿ ಎಷ್ಟೊಂದು. ಇದು ನನ್ನ 8th or 9th ಸೀರಿಯಲ್ ಐ ಗೆಸ್. ಅಂದರೆ ಎಲ್ಲದರಲ್ಲೂ ಜಾಸ್ತಿ ನೆಗೆಟಿವ್ ಆಗಿ ಕಾಣಿಸ್ಕೊಂಡಿರೋದು ನಾನು. ಇದರಲ್ಲೇ ಸ್ವಲ್ಪ ಪಾಸಿಟಿವ್ ಆಗಿ ಇದಾಗ್ತಾರೆ. ಶೂಟ್ ಇತ್ತು, ನಾಳೆ ಶೂಟಿಂಗ್ ಇದೆ ಅನಿಸುತ್ತೆ. ನನಗೆ ಕಾಲ್ ಮಾಡಿದ್ರು, ಅರ್ಜೆಂಟಿಂಗೆ ರಿಕ್ವೈರ್ಮೆಂಟ್ ಇದೆ ಮಾಡ್ತೀರಾ ಅಂತ. ಬಿಕಾಸ್ ನಾನು ಆಲ್ರೆಡಿ ಜೀ ಪವರ್ ಜೋಡಿ ಹಕ್ಕಿ ಸೀರಿಯಲಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಸ್ವಲ್ಪ ಸಿಮಿಲರ್ ಕ್ಯಾರೆಕ್ಟರ್, ಅಂದರೆ ಲೈಕ್ ಸ್ವಲ್ಪ ಆ್ಯಕ್ಟಿವ್ ಬಬ್ಲಿ ಆಗಿತ್ತು ಆ ಕ್ಯಾರೆಕ್ಟರು. ವಿದ್ಯಾ ಮ್ಯಾಮ್ ಕಾಲ್ ಮಾಡಿದ್ರು, ಮತ್ತು ರಚನಾ ಮ್ಯಾಮ್ ಕಾಲ್ ಮಾಡಿ ಝೀಯಿಂದ ಹಿಂಗಿದೆ ಮಾಡ್ತೀಯಾ ಅಂದರು. ಓಕೆ, ಟ್ರ್ಯಾಕ್ ಇದ್ದರೆ ಮಾಡ್ತೀನಿ ಮ್ಯಾಮ್ ಆಯಿತು ಅಂತಂದೆ. ಎಸ್, ನನ್ನದೇ ಒಂದು ಸಪ್ರೇಟ್ ಟ್ರ್ಯಾಕ್ ಹೋಗುತ್ತೆ ಇದರಲ್ಲಿ, ಕಾಲೇಜ್ ಸ್ಟೋರಿ ಥರ. ಓಕೆ ಅಂತಂದ್ಬಿಟ್ಟು ಒಪ್ಕೊಂಡೆ. ನಾನೇನು ಮಾತಾಡಲಿಲ್ಲ. ಏನೂ ಡಿಫ್ರೆನ್ಸ್ ಇಲ್ಲ. ಇವತ್ತು ನಾನು ಜಾಸ್ತಿ ಮಾತಾಡೋಕ್ಕಾಗ್ತಿಲ್ಲ ಬಿಕಾಸ್ ನನಗೆ ಹುಷಾರಿಲ್ಲ. ನನಗೆ ರಿಯಲ್ ಲೈಫ್ಗೂ ಏನೂ ಡಿಫ್ರೆನ್ಸ್ ಇಲ್ಲ, ಸೇಮ್ ಆಲ್ಮೋಸ್ಟ್. ಅಲ್ಲೂ ಸ್ವಲ್ಪ ರಿಯಲ್ ಲೈಫಲ್ಲೂ ತುಂಬ ಜಾಸ್ತಿನೇ ಮಾತಾಡ್ತೀನಿ, ಫನ್ ಮಾಡ್ತಾಯಿರ್ತೀನಿ, ಎಲ್ರಿಗೂ ಕಾಲು ಎಳಿತಾ ಇರ್ತೀನಿ. ಆ್ಯಂಡ್ ಇದರಲ್ಲೂ ಅದೇ ಕೂಡ. ಇಲ್ಲಿ ನಾವು ಇನ್ಫ್ಯಾಕ್ಟ್ ನಾವು ಸೀನ್ ಮಾಡ್ಬೇಕಾದ್ರೆ ಕೂಡ ಎಷ್ಟು ಎಂಜಾಯ್ ಮಾಡ್ತೀವಿ ಅಂದರೆ, ಎಲ್ಲ ಸೀನ್ ಮಾಡಬೇಕಲ್ಲಪ್ಪ ಅಂತ ಮಾಡ್ತಾಯಿಲ್ಲ, ಎಲ್ಲ ಎಂಜಾಯ್ ಮಾಡಿಕೊಂಡು ಹಂಗೆ ಫನ್ ಮಾಡ್ಕೊಂಡೇ ಮಾಡ್ತಾಯಿರ್ತೀವಿ. ಓಕೆ, ನನ್ನ ಒಂದು ನಿಮಿಷ. ನನ್ನ ರಿಯಲ್ ನೇಮ್ ಬಂದು ಸ್ನೇಹ ಹೊನ್ನೇಗೌಡ. ಆ್ಯಂಡ್ ಹುಟ್ಟಾಗಿಂದನೂ ಬ್ಯಾಂಗ್ಳೂರಲ್ಲಿರೋದು, ಆದರೆ ಪ್ರಾಪರ್ ಬಂದು ಮಂಡ್ಯ. ನಂದು MBA ಮುಗೀತು ಈಗ ರೀಸೆಂಟಾಗಿ. ಆ್ಯಂಡ್ ನೆಕ್ಸ್ಟ್ ಇವಾಗ ಇನ್ನೊಂದು 2 to 3 ಮಂತ್ಸಲ್ಲಿ LLB ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದು ನಂದು ಯಾವ ಸೀರಿಯಲ್ಸ್ ಮಾಡಿದ್ದೀನಿ ನಾನು? ಹಾಂ, ಕೆಂಡ ಸಂಪಿಗೆ, ಗೃಹ ಪ್ರವೇಶ, ರಾಮಾಚಾರಿ, ಗೀತಾ, ಜೋಡಿ ಹಕ್ಕಿ, ಕರ್ಣ, ಆಮೇಲೆ ಶಾಂತಂ ಮಾಡಿದ್ದೀನಿ. ಸೊ ಹೀಗೆ. ಕೃಷ್ಣ ರೂಪದಲ್ಲಿ ಆನ್ಸಂಬಲ್ ಕಾಸ್ಟ್ ಇದೆ, ತುಂಬಾ ಜನ. ಎಸ್ ನಾರಾಯಣ ಅವರಾಗಿರ್ಬೋದು, ತುಂಬಾ ದೊಡ್ಡ ನಟಿ, ಮತ್ತೆ ಸುಚಿತ್ರಾ ಮೇಡಮ್ ವಾಪಸ್ ಕಮ್ ಬ್ಯಾಕ್ ಮಾಡಿದ್ದಾರೆ. ಸೊ ಸಾಕಷ್ಟು ಜನ ಈಗ ನಮ್ಮ ನವೀನ್ ಸಜ್ಜೂರ್ ಆಗಿರ್ಬೋದು. ಹೆಂಗೆ ಆಗ್ತಿದೆ ಎಕ್ಸ್ಪೀರಿಯನ್ಸ್ ಎಲ್ಲ? ಎಷ್ಟು ಖುಷಿ ಕೊಡ್ತಾ ಇದೆ ಸ್ಟಾರ್ಟಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಅನ್ನಿಸ್ತಾ ಇದೆ? ಓಕೆ, ಬಂದಿದ ತಕ್ಷಣ ಆ್ಯಕ್ಚುಲಿ ಒಂದು ಸ್ವಲ್ಪ ಭಯ ಆಯಿತು. ಬಿಕಾಸ್ ಎಲ್ಲರೂ ದೊಡ್ಡ ಆ್ಯಕ್ಟರ್ಸ್ಗಳೇ, ಮತ್ತು ಎಲ್ಲ ತುಂಬ ಲೈಕ್ ಆ ಥರ ನೇಮ್ ಇರೋರೇನೆ. ನವೀನ್ ಸಜ್ಜು ಅವ್ರನ್ನ ನಾನು ನೋಡಿದ ತಕ್ಷಣ ಗಾಬರಿ ಆಯ್ತು ನನಗೆ, ಇವ್ರು ಸಿಂಗರ್ ಅಲ್ವಾ ಅಂತ. ಬಟ್ ನಂಗೆ ಗೊತ್ತಿರಲಿಲ್ಲ ಅವರೇ ಮಾಡ್ತಾರದು ಅಂತ. ಅವ್ರು ನೋಡಿದಾಗಲೇ ಗೊತ್ತಾಗಿತ್ತು ನನಗೆ ಇವರು ಅಣ್ಣ ಅಂತ. ಅದಾದಮೇಲೆ ಅವ್ರು ತುಂಬ ಫನ್ನು. ಅವ್ರು ತುಂಬ ಸ್ಟ್ರಿಕ್ಟ್ ಅಂತ ಹೇಳೋಕ್ಕೆ ಆಗಲ್ಲ, ಸ್ಟ್ರಿಕ್ಟ್ ಅನ್ನೋ ವರ್ಡ್ ಅವ್ರು ಕೊಡೋಕ್ಕೆ ಆಗಲ್ಲ. ಇನ್ನು ಎಸ್ ನಾರಾಯಣ್ ಸರ್ ನೋಡಿದ್ರೆ ಸ್ವಲ್ಪ ಭಯ ಆಗುತ್ತೆ ಅವ್ರ ಹತ್ರ ಹೆಂಗಪ್ಪ ಮಾತಾಡೋದು ಅಂತ. ಅಮ್ಮನ ಕ್ಯಾರೆಕ್ಟರ್ ಬಂದು ಶಿ ಈಸ್ ವೆರಿ ಫ್ರೆಂಡ್ಲಿ. ನಿಜವಾದ ಅಮ್ಮ ಮಕ್ಕಳನ್ನ ಹೇಗೆ ನೋಡ್ಕೊತಾರೋ ನಮ್ಮನ್ನು ಹಾಗೆ ನೋಡ್ಕೊತಾರೆ, ಏನೂ ಡಿಫ್ರೆನ್ಸೇ ಇಲ್ಲ. ಅಷ್ಟು ಕೇರ್ ಮಾಡ್ತಾರೆ, ಅಷ್ಟು ಫನ್ ಮಾಡ್ತೀವಿ, ಲವ್ ಮಾಡ್ತಾರೆ, ಪ್ರತಿಯೊಂದು ಅಷ್ಟು ಚೆನ್ನಾಗಿದೆ ಬಾಂಡಿಂಗ್ ಆ್ಯಕ್ಚುಲಿ. ಹಾಂ, ಸೊ ಸೀರಿಯಲ್ ಇನ್ನೂ ಶುರು ಆಗಲಿಕ್ಕಿದೆ. ಸೊ ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಈ ಸೀರಿಯಲ್ನ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು? ಮತ್ತು ಜೀ ಕನ್ನಡದ ರೀಚ್ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಇದೆ? ಈಗ ಒಂದು ತುಂಬ ಇನ್ನೂ ದೊಡ್ಡ ಮಟ್ಟದಲ್ಲಿ ನೀವು ಕೂಡ ನಿಮ್ಮ ರೀಚ್ ಆಗ್ತೀರಾ, ಅದ್ರ ಬಗ್ಗೆ ಎಷ್ಟು ಖುಷಿ? ಆ್ಯಕ್ಚುಲಿ ನನ್ನ ಟಾರ್ಗೆಟ್ ಇದ್ದಿದೆ ಜೀ ಕನ್ನಡ. ಜೀ ಕನ್ನಡದಲ್ಲಿ ನಾನು ಮಾಡಲೇಬೇಕು ಅಂತ. ಆ್ಯಂಡ್ ಇಷ್ಟು ವರ್ಷ ತಗೋತು ನನಗೆ ಜೀ ಕನ್ನಡಕ್ಕೆ ಬರೋದಕ್ಕೆ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದಟ್. ಆ್ಯಂಡ್ ಝೀಯಲ್ಲಿ ಬಂದೆ ಅಂತಂದರೆ ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ರೀಚ್ ಆಗ್ತೀನಿ, ಎಷ್ಟೊಂದು ಜನ ಮನೆಗಳಿಗೆ ನಾನು ತಲುಪ್ತೀನಿ. ಎಲ್ಲರೂ ನೋಡಲೇಬೇಕಾದಂಥ ಒಂದು ಸೀರಿಯಲ್ ಇದು. ಬಿಕಾಸ್ ಒಂದು ಫ್ಯಾಮಿಲಿ ಇದೆ, ಫನ್ ಇದೆ, ಮತ್ತು ಸಿಸ್ಟರ್ಸ್ದಾಗಿರ್ಬೋದು, ಪ್ರತಿಯೊಂದು ಎಮೋಷನ್ಸ್, ತುಂಬ ಎಮೋಷನ್ಸ್ ಇದೆ, ಚೆನ್ನಾಗಿರುತ್ತೆ. ಸೊ ಭವ್ಯ ಕ್ಯಾರೆಕ್ಟರ್ನ ಯಾವ ಒಂದು ನಿರೀಕ್ಷೆ ಇಟ್ಕೊಂಡು ಜನ ನೋಡಬೇಕು? ಅವಳ ಮಾತು, ಅವಳ ತುಂಟತನ, ಮತ್ತು ಪ್ರತಿಯೊಂದಕ್ಕೂ ಬೆಟ್ಟಿಂಗ್ ಕಟ್ಟೋದು. ಬೆಟ್ಟಿಂಗ್ ಅಂದರೆ ಬರೀ ಪಾಸಿಟಿವ್ ಆಗಿ ಹೋಗಲ್ಲ, ಅದು ಕೆಲವೊಮ್ಮೆ ನೆಗೆಟಿವ್ ಲೀಡ್ ಕೂಡ ತೊಗೊಂಡ್ಬಿಡುತ್ತದು. ಸೊ ಅದು ಇಲ್ಲಾಗುತ್ತೆ ಅಂತಂದರೆ ಬೆಟ್ಟಿಂಗಿಂದನೇ ಅವಳದೊಂದು ಸಪ್ರೇಟ್ ಟ್ರ್ಯಾಕ್ ಹೋಗುತ್ತೆ, ಏನೇನಾಗುತ್ತೆ ಅಂತ ಇದರಲ್ಲಿ ನೋಡಿ ತಿಳ್ಕೊಬೋದು. ಅಯ್ಯೋ, ನಾನು ಆಡೋದೇ ಇಲ್ಲ. ಅದಕ್ಕೆಲ್ಲ ನಾನು ಎನ್ಕರೇಜೇ ಮಾಡಲ್ಲ ನಾನು. ಓಕೆ, ಯಾರು ಬೆಟ್ ಕಟ್ಟಿದ್ರು ಹೌದಾ ನೀನೇ ಗೆದ್ದೆ ಹೋಗು ಅಂದ್ಬಿಡ್ತೀನಿ ಹೊರತು ನಾನು ಯಾವುದೇ ಕಾರಣಕ್ಕೂ ಬೆಟ್ಟೆಲ್ಲ ಆಡಲ್ಲ. ಬಿಕಾಸ್ ನಾವು ಆ್ಯಕ್ಟ್ ಮಾಡ್ತಾ ಇದ್ದೀವಿ.
ಯಾಕೆ ತುಂಬ ಒಳ್ಳೆ ಟೀಮ್ ಇದೆ ಇದು. ಪ್ರತಿಯೊಬ್ಬರು ಅಷ್ಟು ಕಷ್ಟಪಟ್ಟು ವರ್ಕ್ ಮಾಡ್ತಾ ಇದ್ದೀವಿ ಆ್ಯಂಡ್ ಒಂದೊಂದು ಸೀನ್ಸ್ ತೆಗಿತಿರ್ಬೇಕು, ಅಷ್ಟು ಫನ್ ಮಾಡ್ತೀವಿ ಅಂತಂದರೆ ನಮ್ಗೆ ಗೊತ್ತಾಗಲ್ಲ ಅಷ್ಟು ಅಂತಲ್ಲ, ತುಂಬ ಕಷ್ಟ ಇರುತ್ತೆ ಒಂದು ಸೀನ್ ಶೂಟ್ ಮಾಡಬೇಕು ಅಂತಂದರೆ. ದಯವಿಟ್ಟು ನೋಡಿ ಎಲ್ರೂ, ನಮ್ಮನ್ನ ಅರಿಸಿ, ನಿಮ್ಮ ಪ್ರೀತಿ ಸದಾ ನಮ್ಮ ಮೇಲೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸ್ನೇಹ ಅವರೇ, ಒಳ್ಳೆಯದು. ಥ್ಯಾಂಕ್ ಯು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.